ಸ್ನೇಹಿತರೆ ನಮಸ್ತೆ, ಪ್ರತಿಧ್ವನಿಗೆ ಸ್ವಾಗತ. ಪ್ರಜ್ವಲ್ ರೇವಣ್ಣ ಅವರ ಹಣೆ ಬರಹ ಬಹುತೇಕ ಇವತ್ತು ಫೈನಲ್ ಆಗುತ್ತೆ, ನಿರ್ಧಾರ ಆಗುತ್ತೆ. ಸೊ ಇವತ್ತು ತೀರ್ಪು ಹೊರಬೀಳುತ್ತೆ. ಎಲ್ಲರೂ ಕೂಡ ಕಾತರರಾಗಿ ಕಾಯ್ತಾ ಇರುವಂತದ್ದು ತೀರ್ಪು ಏನಾಗುತ್ತೆ. 10 ವರ್ಷಕ್ಕೂ ಹೆಚ್ಚಿನ ಕಾಲ ಜೈಲು ಶಿಕ್ಷೆ ಆಗ್ಬೋದು ಅಥವಾ ಜೀವಾವಧಿ ಶಿಕ್ಷೆ ಕೂಡ ಆದ್ರೂ ಕೂಡ ಅಚ್ಚರಿ ಪಡುವಂತಿಲ್ಲ, ಅಥವಾ ಕೇಸ್ ಖುಲಾಸೆ ಆಗುತ್ತಾ, ಏನ್ ಆಗುತ್ತೆ ಗೊತ್ತಿಲ್ಲ. ಎಲ್ಲರೂ ಕೂಡ ಕಾತರರಾಗಿ ಕಾಯ್ತಾ ಇರುವಂತದ್ದು. ಈ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಕೊಡುವಂತ ಪ್ರಯತ್ನ ಮಾಡ್ತೀವಿ. ವಿಡಿಯೋ ಇಂಟ್ರೆಸ್ಟ್ ಇರುತ್ತೆ, ಪೂರ್ತಿ ನೋಡಿ. ಪ್ರಜ್ವಲ್ ರೇವಣ್ಣ ಹಣೆ ಬರಹ ಇಂದು ಬಹುತೇಕ ನಿರ್ಧಾರ ಆಗುವಂಥದ್ದು. ಕೇಸ್ ಏನು ಅತ್ಯಾಚಾರ ಕೇಸ್ನಲ್ಲಿ ನಿರ್ದೋಷಿನ ದೋಷಿನ ಎನ್ನುವಂಥದ್ದು ಇವತ್ತು ತೀರ್ಪು ಹೊರಬೀಳುತ್ತೆ. ಎಲ್ಲರೂ ಕೂಡ ಕಾತರಾಗಿ ಕಾಯ್ತಾ ಇರುವಂಥದ್ದು. ಜನಪ್ರತಿನಿಧಿಗಳ ಆ ಒಂದು ಕೋರ್ಟ್ ನಲ್ಲಿ ಮಹತ್ವದ ತೀರ್ಪು ಇಂದು ಹೊರಬೀಳುತ್ತೆ. ಸೊ ಬಹುತೇಕ ಇಂದು ಮಧ್ಯಾಹ್ನದ ಹೊತ್ತಿಗೆ ಹೊರಬೀಳುತ್ತೆ. 14 ತಿಂಗಳಿಂದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಜೈಲೂಟವನ್ನ ಮಾಡ್ತಾ ಇರುವಂತದ್ದು. 26 ಸಾಕ್ಷ್ಯಗಳ ವಿಚಾರಣೆಯನ್ನ ಈಗಾಗಲೇ ಕೋರ್ಟ್ ನಡೆಸಿರುವಂತದ್ದು. ನೋಡಿ, ಈ ಕೇವಲ 7 ತಿಂಗಳಲ್ಲಿ 27 ಸಾಕ್ಷಿಗಳ ವಿಚಾರಣೆಯನ್ನ ನಡೆಸಿರುವಂತದ್ದು. ಸೊ 7 ತಿಂಗಳ ಒಳಗೆ ವಿಚಾರಣೆಯನ್ನ ಜಡ್ಜ್ನವರಾದಂತ ಸಂತೋಷ್ ಖಜಾನನ್ ಭಟ್ ಅವರು ವಿಚಾರಣೆಯನ್ನ ಪೂರ್ಣಗೊಳಿಸಿರ್ತಾರೆ. ಇವತ್ತಿಗೆ ತೀರ್ಪನ್ನ ಕಾಯ್ದಿರಿಸಿರ್ತಾರೆ. ಸೊ ಇವತ್ತು ತೀರ್ಪು ಹೊರಗಡೆ ಬರುತ್ತೆ. 14 ತಿಂಗಳಿಂದ ಪ್ರಜ್ವಲ್ ರೇವಣ್ಣ ಜೈಲು ವಾಸ ಅನುಭವಿಸಂತೆ ಆಗಿರುವಂತದ್ದು. KR ನಗರದ ಮಹಿಳೆಯ ಮೇಲೆ, ಪ್ರಮುಖವಾಗಿ KR ನಗರದ ಮಹಿಳೆಯ ದೂರನ್ನ ಆಧರಿಸಿಕೊಂಡು ಏನು ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಪ್ರಕರಣವನ್ನ ದಾಖಲು ಮಾಡ್ತಾರೆ. ಅದಾದ ನಂತರ ಎಲೆಕ್ಷನ್ ಕೂಡ ಅದೇ ಸಂದರ್ಭದಲ್ಲಿ ಎಲೆಕ್ಷನ್, ಪೆನ್ ಡ್ರೈವ್ ಜೊತೆಯಲ್ಲಿ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ, ಇದೆಲ್ಲದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ವಿದೇಶಕ್ಕೆ ಹಾರುವಂಥದ್ದು ಎಲ್ಲವೂ ಕೂಡ ಪ್ರಸಂಗ ನಡೆಯುತ್ತೆ. ಮೇ 31ರಂದು ವಿದೇಶದಿಂದ ಮತ್ತೆ ಪ್ರಜ್ವಲ್ ರೇವಣ್ಣ ದೇಶಕ್ಕೆ ಮರಳುತ್ತಾರೆ. ಆಗ ಪೊಲೀಸರು ಆತನನ್ನ ಅರೆಸ್ಟ್ ಕೂಡ ಮಾಡ್ತಾರೆ. ಕೆಲವೊಂದು ಸಾಕಷ್ಟು ವಿಡಿಯೋಸ್ಗಳು ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಸೊ ಪ್ರಜ್ವಲ್ ರೇವಣ್ಣ ಅವರ ವಿಡಿಯೋಸ್ಗಳು, ಪೆನ್ ಡ್ರೈವ್ಗಳು ಸಾಕಷ್ಟು ಸೌಂಡ್ ಆಗಿತ್ತು. ರಾಷ್ಟ್ರ ರಾಜಕಾರಣದವರೆಗೂ, ಕೇವಲ ರಾಜ್ಯ ಅಲ್ಲ, ರಾಷ್ಟ್ರ ರಾಜಕಾರಣದಲ್ಲೂ ಕೂಡ ಒಂದು ರೀತಿ ಸದ್ದು ಮಾಡಿತ್ತು. SIT ಅಧಿಕಾರಿಗಳು ನಂತರ ತನಿಖೆಯನ್ನ ಕೈಗೊಳ್ಳುತ್ತಾರೆ. ಏನ್ KR ನಗರದ ಆ ಮಹಿಳೆಯ ಮನೆ ಕೆಲಸದಾಕೆ ಮಹಿಳೆಯ ದೂರನ್ನ ಆಧರಿಸಿ ಅಲ್ಲಿ ತನಿಖೆಯನ್ನ SIT ಅಧಿಕಾರಿಗಳು ತನಿಖೆಯನ್ನ ಆರಂಭ ಮಾಡ್ತಾರೆ. ಇದಾದ ಬಳಿಕ ಕಳೆದ ಡಿಸೆಂಬರ್ 30ರಂದು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಕೇಸನ್ನ ವರ್ಗಾವಣೆ ಮಾಡಲಾಗುತ್ತೆ. ವಿಚಾರಣೆ ಎಲ್ಲ ಆದ ನಂತರ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಈ ಒಂದು ಪ್ರಜ್ವಲ್ ರೇವಣ್ಣ ಅವರ ಅತ್ಯಾಚಾರ ಪ್ರಕರಣ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ವರ್ಗಾವಣೆ ಆಗುತ್ತೆ. ಈಗ 10 ವರ್ಷ ಜೈಲು ಶಿಕ್ಷೆ ಆಗುತ್ತೋ ಅಥವಾ ಜೀವಾವಧಿ ಶಿಕ್ಷೆ ಆಗುತ್ತೋ ಅಥವಾ ಕೇಸ್ ಖುಲಾಸೆ ಆಗುತ್ತೋ ಕಾದ್ ನೋಡ್ಬೇಕು, ಏನಂತ ಗೊತ್ತಿಲ್ಲ. ಸೊ ತೀರ್ಪು ಹೊರ ಬೀಳೋವರೆಗೂ ಎಲ್ರಿಗೂ ಕೂಡ ಒಂದು ರೀತಿ ಕಾತರ, ಏನ್ ತೀರ್ಪು ಏನ್ ಹೊರಗಡೆ ಬರುತ್ತೆ ಅಂತೇಳಿ. 7 ತಿಂಗಳ ಒಳಗಡೆ ನೋಡಿ, ಜಡ್ಜ್ ಅವರು ಸಂತೋಷ್ ಖಜಾನನ್ ಭಟ್ ಅವರು 7 ತಿಂಗಳ ಒಳಗಡೆ ಪೂರ್ಣ ವಿಚಾರಣೆಯನ್ನ ಪೂರ್ಣಗೊಳಿಸಿ ಇದೀಗ ತೀರ್ಪನ್ನ ಕಾಯ್ದಿರಿಸಿದ್ರು. ಒಂದ್ ವೇಳೆ ತೀರ್ಪು ಏನಾದ್ರು ಪ್ರಜ್ವಲ್ ರೇವಣ್ಣ ದೋಷಿ ಅಂತೇಳಿ ತೀರ್ಪು ಹಾಗೊಮ್ಮೆ ಏನಾದ್ರು ಹೊರ ಬಿದ್ರೆ ಕನಿಷ್ಠ 10 ವರ್ಷ ಜೈಲು ಶಿಕ್ಷೆ ಆಗುವಂತ ಸಂಭವ ಇದೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಅಷ್ಟೇ ಅಲ್ಲದೆ ಇನ್ನೂ ಕಠಿಣ ಅಂದ್ರೆ ಜೀವಾವಧಿ ಶಿಕ್ಷೆ ಆಗ್ಬೋದು, ಅಥವಾ ಕೇಸ್ ಖುಲಾಸೆ ಆದ್ರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ಇದೆಲ್ಲವೂ ಕೂಡ ನ್ಯಾಯಾಧೀಶರ ಆ ತೀರ್ಪಿನ ಮೇಲೆ ನಿಂತಿರುವಂತದ್ದು. ಏನಾಗುತ್ತೆ ಇವತ್ತು ತೀರ್ಪು, ಏನು ಹೊರಗಡೆ ಬರುತ್ತೆ ಗೊತ್ತಿಲ್ಲ. ಯಾಕಂದ್ರೆ ಏನು ಹಾಸನ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಆದಂತಹ ಒಂದು ರಾಜಕೀಯ ಪ್ರಸಂಗ, ಪೆನ್ ಡ್ರೈವ್ ಬೀದಿಗಳಲ್ಲಿ, ಹಾಸನದ ಬೀದಿಗಳಲ್ಲಿ, ಕರ್ನಾಟಕದ ಬೀದಿಗಳಲ್ಲಿ, ಜೊತೆಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವೊಬ್ಬರ ಹೇಳ್ತಾ ಇರುವಂತೆ, ನಮ್ಗೆ ಅದ್ರ ಬಗ್ಗೆ ಮಾಹಿತಿ ನಮಗೆ ಸಿಕ್ಕಿರುವಂತೆ ಮೊಬೈಲ್ಗಳಲ್ಲೂ ಕೂಡ, ಕೆಲವರ ಮೊಬೈಲ್ಗಳಲ್ಲೂ ಕೂಡ ಅವರ ವಿಡಿಯೋಸ್, ಏನು ಪ್ರಜ್ವಲ್ ರೇವಣ್ಣ ಅವರ ವಿಡಿಯೋ ಕೂಡ ಹರಿದಾಡ್ತು. ಸೊ ಈ ಒಂದ್ ರೀತಿ ಬೀದಿಯಲ್ಲಿ ಮಾನವನ ಹರಾಜು ಹಾಕುವಂತೆ ಇಡೀ ಕುಟುಂಬದ, ಅದ್ರ ಜೆಡಿಎಸ್ ಪಕ್ಷದ ವರ್ಚಸ್ಸನ್ನು ಕೂಡ ಈ ಮೂಲಕ ಕುಗ್ಗಿಸುವಂತ ಕೆಲಸ ಮಾಡ್ತು ಅಂತ ಕೂಡ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ಪ್ರಜ್ವಲ್ ರೇವಣ್ಣ ಅವರ ಈ ಒಂದು ಪೆನ್ ಡ್ರೈವ್ ಪ್ರಕರಣ, ಪೆನ್ ಡ್ರೈವ್ ಪ್ರಸಂಗ ಸಾಕಷ್ಟು JDS ನ ಪಕ್ಷಕ್ಕೂ ಕೂಡ ಡ್ಯಾಮೇಜ್ ಮಾಡ್ತು, ಜೊತೆಯಲ್ಲಿ ಕುಟುಂಬಕ್ಕೂ ಕೂಡ ಡ್ಯಾಮೇಜ್ ಮಾಡ್ತು. ಇದೀಗ ಎಲ್ಲ ತನಿಖೆ ಎಲ್ಲ ಆದ ನಂತರ ವಾದ ವಿವಾದಗಳನ್ನೆಲ್ಲ ಆಲಿಸಿರುವಂತ ಮಾನ್ಯ ನ್ಯಾಯಾಧೀಶರು ತೀರ್ಪನ್ನ ಕಾಯ್ದಿರಿಸಿರುವಂತದ್ದು ಇವತ್ತು ಸಂತೋಷ್ ಖಜಾನನ್ ಭಟ್ ಅವರು. ಸೊ ಪ್ರಜ್ವಲ್ ರೇವಣ್ಣ ಅವರ ಹಣೆ ಬರಹ ಇಂದು ಬಹುತೇಕ ನಿರ್ಧಾರ ಆಗುತ್ತೆ. ನೋಡಿ, ಲೋಕಸಭಾ ಚುನಾವಣೆಯಲ್ಲಿ ಪ್ರಜ್ವಲ್ ರೇವಣ್ಣ ಎಲ್ಲೋ ಒಂದ್ ಕಡೆ ಗೆದ್ದು ಬಿಡಬಹುದು ಅನ್ನುವಂತ ಆ ಒಂದು ಪ್ರಸಂಗ ಇತ್ತು. ಬಟ್ ಆದ್ರೆ ಪೆನ್ ಡ್ರೈವ್ ಯಾವಾಗ ಪ್ರಜ್ವಲ್ ರೇವಣ್ಣ ಅವರ ವಿಚಾರವಾಗಿ ಇಷ್ಟೆಲ್ಲ
ಅಶ್ಲೀಲ ವಿಡಿಯೋಗಳು ಹರಿದಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಮತದಾರರ ಮನಸ್ಸು ಕೂಡ ಬದಲಾಗುತ್ತೆ. ಇಷ್ಟೊಂದು ನೀಚ ಕೃತ್ಯಕ್ಕೆ ಪ್ರಜ್ವಲ್ ರೇವಣ್ಣ ಇಳಿದಿದ್ನ, ಇಂಥವ್ರನ್ನ ನಾವು ಗೆಲ್ಸಿದ್ವಾ ಎನ್ನುವಂತ ಆಕ್ರೋಶಕ್ಕೆ ಮತದಾರರು ಬರ್ತಾರೆ. ಸೊ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಅಲ್ಲಿ ಜಯಬೇರಿ ಬಾರಿಸುತ್ತೆ. ಇದರಲ್ಲಿ ಇನ್ನು ಒಂದಷ್ಟು ರಾಜಕಾರಣಿಗಳ ಹೆಸರು ಕೂಡ ಕೇಳಿ ಬಂತು. ಸೊ ಅದು ಯಾರು ಏನು ಎತ್ತ ಅನ್ನೋದು ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ. ಇದೆಲ್ಲ ರಾಜಕೀಯವಾಗಿ ಇವರನ್ನ ಮುಗಿಸೋದಕ್ಕೆ ಈ ರೀತಿ ಪ್ಲಾನ್ ಮಾಡಿದ್ರು ಅಂತೇಳಿ ಕೆಲವೊಂದು ವಾದ ವಿವಾದಗಳು ಕೂಡ, ಆರೋಪ ಟೀಕೆ ಟಿಪ್ಪಣಿಗಳು ಕೂಡ ಕೇಳಿ ಬಂದ್ವು. ಅದೆಲ್ಲ ಏನೇ ಇದ್ರು ಕೂಡ ಎಲ್ಲವನ್ನು ಕೂಡ ಕಾನೂನು ನ್ಯಾಯಾಲಯದ ಮೂಲಕವೇ ಇದಕ್ಕೆಲ್ಲ ಉತ್ತರ ಸಿಗ್ಬೇಕಾಗುತ್ತೆ. ಇನ್ನೇನು ಬಹುತೇಕ ಇವತ್ತು ಪ್ರಜ್ವಲ್ ರೇವಣ್ಣ ಅವರ ಹಣೆ ಬರಹ ತೀರ್ಪನ್ನ ಜಡ್ಜ್ ಅವರು ಹೇಳುವಂತ ಸಮಯಕ್ಕೆ ಇದೀಗ ಕ್ಷಣಗಣನೆ ಆರಂಭ ಆಗಿರುವಂತದ್ದು. ಅಂದಾಗಿ ನಿಮ್ಮ ಅನಿಸಿಕೆ ಏನು ಸ್ನೇಹಿತರೆ? ಪ್ರಜ್ವಲ್ ರೇವಣ್ಣ ಅವರ ಈ ಒಂದು ಅಶ್ಲೀಲ ವಿಡಿಯೋ ಸಂಬಂಧಪಟ್ಟ ಹಾಗೆ ಸುಮಾರು 14 ತಿಂಗಳಿಂದ ಜೈಲು ವಾಸ ಅನುಭವಿಸ್ತಾ ಇರುವಂತಹ ಪ್ರಜ್ವಲ್ ರೇವಣ್ಣ ಅವರಿಗೆ ಬಿಡುಗಡೆ ಭಾಗ್ಯ ಸಿಗುತ್ತಾ, ಅಥವಾ ಜೈಲು ವಾಸ ಕಂಟಿನ್ಯೂ ಆಗುತ್ತಾ, ಅಥವಾ ಜೀವಾವಧಿ ಶಿಕ್ಷೆ ಆಗುತ್ತಾ? ನಿಮ್ಮ ಅನಿಸಿಕೆ ಏನು? ಇಂಥ ಪ್ರಸಂಗಗಳು ರಾಜ್ಯ ರಾಜಕಾರಣದಲ್ಲಿ ಒಂದು ಇತಿಹಾಸದಲ್ಲಿ ಸೇರಿರುವಂತದ್ದು, ಒಂದು ರೀತಿ ಕಪ್ಪು ಚುಕ್ಕೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಸಂಸದ ಆಗಿದ್ದಂತ ಒಬ್ಬ ವ್ಯಕ್ತಿ ಇಂತಹ ನೀಚ ಕೃತ್ಯಕ್ಕೆ ಇಳಿದಿದ್ದು ಇತಿಹಾಸದಲ್ಲಿ ಇದೇ ಪ್ರಥಮ ಬಾರಿಗೆ ಅಂತ ಕೂಡ ಹೇಳ್ಬೋದು. ಆ ಮೂಲಕ ಕಾಂಗ್ರೆಸ್ ಅಲ್ಲಿ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಅಧಿಕಾರವನ್ನು ಕೂಡ ಹಿಡಿಯಿತು. ಸೊ ಇದು ರಾಜಕೀಯವಾಗಿ ಒಂದಷ್ಟು ಕುತಂತ್ರಗಳನ್ನ ಮಾಡಿದ್ರು ಅಂತ ಹೇಳಿದ್ರು ಕೂಡ, ಬಟ್ ಆಗಿರುವಂತಹ ತಪ್ಪು ಇಲ್ಲಿ ಎಲ್ಲರ ಕಣ್ಮುಂದೆ ಕಾಣಿಸಿರುವಂತದ್ದು. ಸೊ ಇವತ್ತು ಪ್ರಜ್ವಲ್ ರೇವಣ್ಣರ ಹಣೆ ಬರಹ ನಿರ್ಧಾರ ಆಗುತ್ತೆ. ನಿಮ್ಮ ಅನಿಸಿಕೆಯನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಕಾಮೆಂಟ್ ಮಾಡಿ. ನೋಡ್ತಾ ಇರಿ ಪ್ರತಿಧ್ವನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.